ಅನ್ಯತನು ಜನಿಸುವ ಪ್ರೀತಿಯೇ ಶಾಶ್ವತ. ಏನು ಫ್ಯಾಮಿಲಿ ಎಲ್ಲ ಬಂದ್ರೆ ಹಿಂಗೆ ಫ್ರೆಂಡ್ಸಾ? ಫ್ರೆಂಡ್ಸ್ ಅದು ಬಾಳೆ ಇವ್ರ ಮನೇಲಿ ಪೂಜೆ ಮಾಡಿದ್ವಿ. ಬಾಳೆ ಸೊ ನಮ್ಮ ಮನೆ ದೇವ್ರು ಹೇಳ್ದಂಗೆ ಒಂದು ಒಳ್ಳೆ ಪ್ಲೇಸ್ ಬಂದಿದ್ವಿ. ಮಳೆಗಾಲದಲ್ಲಿ ಚಿಂದಿಯಾಗಿರುತ್ತೆ. ಏನಪ್ಪ ರಾಜ್ಕುಮಾರ್ ಬಾ, ಮಸ್ತೈತಾ ಅಗಸ್ಯ? ಹೆಂಗೈತೆ? ಕೈ ಹಿಡ್ಕೋ ಬೀಳ್ತೀಯಾ? ಸೊ ಕೆಳಗಡೆ ಗುಡಿ ಐತೆ, ಉದ್ಭವ ಮೂರ್ತಿ. ಅಗಸ್ಯ ಇಲ್ಲಿ ಯಾವ ಗುಡಿ ಐತೆ? ಇದು ಯಾವ ಮಾಮಿ ಐತೆ? ಗುಡ್ ಬಾಯ್. ಎಲ್ಲ ಐತೆ. ಮದುವೆಗೆ 5 ವರ್ಷ ಆದರೂ ಈ ಪ್ಲೇಸ್ಗೆ ಇಲ್ಲಿವರೆಗೂ ನಮ್ಮ ಮನೆ ದೇವ್ರು ಕರ್ಕೊಂಡೇ ಬಂದಿರಲಿಲ್ಲ. ಅಂದರೆ ಇದು ಅಬ್ಬನಟ್ಟಿ ಅಂತ ಬೆಳಗಾಮಿಂದ ಜಸ್ಟ್ 20 ಕಿಲೋಮೀಟರ್ಸ್ ದೂರದಲ್ಲಿದೆ. ಮಸ್ತಾಗಿದೆ. ಅಂದರೆ ಉದ್ಭವ ಹನುಮಂತ ವಿಗ್ರಹ ಇದೆ. ಮತ್ತು ಇಲ್ಲಿ ನಿಮಗೆ ನದಿ ಹರಿತಿರೋ ನೀರು ಕೂಡ ಇದೆ, ತಂಪಾಗಿದೆ. ಫೋಟೋ ಶೂಟ್ ಮಾಡ್ಕೋಬೋದು, ಮಕ್ಕಳ ಜೊತೆ ಆಟ ಆಡ್ಬೋದು. ನೀವು ಕೂಡ ನೀರೊಳಗೆ ಇಳ್ದು ಆಟ ಆಡ್ಬೋದು. ಅಷ್ಟು ಮಸ್ತಾಗಿದೆ ಮಾತ್ರ. ಹಬ್ಬನಟ್ಟಿಗೆ ನನಗೆ ಭಾಳ ದಿನದಿಂದನೇ ಬರೋದಿತ್ತು. ಬಟ್ ಇವತ್ತೂ ಅಷ್ಟೇ ಪ್ಲ್ಯಾನ್ ನಂದಾಗಿತ್ತು. ಆ್ಯಂಡ್ ಭಾಳ ಗಡ್ಬಡೊಳಗೆ ಪ್ಲ್ಯಾನ್ ಮಾಡಿದ್ವಿ. ಯಾಕಂದ್ರೆ ಇವತ್ತು ರಾತ್ರಿನ ನಾವು ಬೆಂಗ್ಳೂರಿಗೆ ವಾಪಸ್ ಹೋಗಾಕತ್ತಿದ್ವಿ. ಸೊ ಹೀಗಾಗಿ ಇಲ್ಲಿ ಬಂದ ಕಸ ಊಟ ಎಲ್ಲ ಮುಗಿಸ್ಕೊಂಡು ಆಟ ಆಡಿ ಹೋಗೋದು ಸ್ವಲ್ಪ ಗಡ್ಬಡ್ ಮಾಡಿದ್ವಿ ಅಷ್ಟು ಅನಿಸಿತ್ತು. ಇಲ್ಲಾಂದ್ರೆ ಬೆಸ್ಟ್ ಪ್ಲೇಸ್ ಐತಿ. ನಮ್ಮ ಹುಡುಗನ ಕರ್ಕೊಂಡು ಬಂದಿದ್ವಿ. ಹಬ್ಬನಟ್ಟಿಗೆ ನನಗೆ ಆ್ಯಕ್ಚುಲಿ ಭಾಳ ದಿನದಿಂದ ಬರೋದು ಆಸೆ ಇತ್ತು. ಫೈನಲಿ ಇವತ್ತು ಕಾಲ ಕೂಡಿ ಬಂತು. ಆ್ಯಂಡ್ ಇಲ್ಲಿ ಹೆಂಗಂದ್ರೆ ಇದು ಚಳಿಗಾಲ ಬೇಸಿಗೆಗಾಲದೊಳಗೆ ಅಷ್ಟನ್ನ ಇಲ್ಲಿ ನೀವು ನೀರು ನೋಡಬಹುದು. ಮಳೆಗಾಲ ಜಾಸ್ತಿ ಅಂದ್ರೆ ಪೂರ್ತಿ ಒಂದು ಗುಡಿನ ಭಾಳ ಖುಷಿ ಪಟ್ಟ. ಸಣ್ಣದಾಗಿ ನೀರು ಹರಿಯತಿತ್ತನ್ನಂತಲೇ ಪಾಪುಗಳನ್ನ ನಾವು ನೀರೊಳಗೆ ಬಿಟ್ಟರು ನಮಗೂ ಹೆದರಿಕೆ ಇರೋಂಗಿಲ್ಲ. ಮತ್ತು ನೀರು ಇಷ್ಟು ತಂಪಿದ್ದಿಲ್ಲ, ಹೊರಗೆ ಭಾಳ ಬಿಸಿಲಿತ್ತು, ಕರೆ ನೀರು ಮಾತ್ರ ಭಾಳ ತಂಪಿತ್ತು. ನಾವು ಅಷ್ಟೇ ನೀರೊಳಗೆ ಇಳಿದು ಭಾಳನ ಆಟ ಆಡ್ದು ಟೈಮ್ ಪಾಸ್ ಮಾಡಿದ್ದು. ಹರಿಯೋ ನೀರು ಅನ್ನಂತಲೇ ಏನೋ ಒಂಥರ ಚಂದ ಇರ್ತೈತಿ. ಒಂದು ನೇಚರ್ ಜೊತೆ ಸುತ್ತು ಕೂಡ ಎಲ್ಲ ಗುಡ್ಡ ಅನ್ನಂತಲೇ ಇನ್ನೂ ಮಸ್ತ್ ಇತ್ತು. ಅಗಸ್ತ್ಯ ಎಲ್ಲಕ್ಕಿಂತ ಭಾಳನ ಎಂಜಾಯ್ ಮಾಡಿದ. ನಾವು ಅಷ್ಟು ಊಟ ಮುಗಿಸ್ಕೊಂಡು ಬಂದು ನೀರೊಳಗೆ ಇಷ್ಟು ಟೈಮ್ ಪಾಸ್ ಮಾಡಿದ್ವಿಲ್ಲ. ಟೈಮ್ ಓದಿದ್ದನ ಗೊತ್ತಾಗಲಿಲ್ಲ. ಅಲ್ಲಲ್ಲಲ್ಲಲ್ಲ ಏನಾಗಲ್ಲ ಬಾರವ. ಏನಾಗಲ್ಲ ಬಾ, ನಡ್ಕ ಬಾ. ನೋಡಲ್ಲ ಪಾಪು ಅಲ್ಲಿ ನಿಂತೈತಿ ನೋಡಲ್ಲ. ಏನಾಗಲ್ಲ ಬಾರವ, ನಿಧಾನಕ್ಕೆ ಬಾ. ಹಾಂ ನಡಿ ನಡಿ, ಗಟ್ಮುಟ್ಟಾಗಿ ನಡಿ ನಡಿ ಅಗಸ್ಯ. ಹಾಂ ಬಾ, ನೋಡ ನಡಿಬೇಕು ಹಂಗ. ಮಸ್ತಲ್ಲ. ಅಲ್ಲಿ ಎಸಿಬಾರ್ದು, ಆಡಬೇಕು ನೀರಲ್ಲೇ. ನೀವೇನಾರ ಬೆಲ್ಗಾಮ್ದಿಂದ ಅಲ್ಲೇ ನಿಯರ್ ಬೈ ನೀರನ್ನು ಇರಬೇಕು, ಗುಡಿನೂ ಇರಬೇಕು, ಈ ಥರ ನೇಚರ್ ಒಳಗೆ ಟೈಮ್ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂದ್ರೆ ಹಬ್ಬನಟ್ಟಿ ಒಂದು ಬೆಸ್ಟ್ ಪ್ಲೇಸ್ ಐತಿ. ಒಂದು ಪುಟ್ಟದಾದಂಥ ಬ್ರಿಡ್ಜ್ ಥರನೂ ಮಾಡಿದ್ದಾರೆ ಇಲ್ಲೇ. ಸೊ ಆಚೆ ಕಡೆ ಸೈಡೆಲ್ಲ ಒಂದಷ್ಟು ಅಂಗಡಿಗಳು ಅದಾವ. ಅಲ್ಲಿ ಮೊಸರು, ಹಾಲು, ಈ ಥರ ಒಂದಷ್ಟು ತಿನ್ಲಿಕ್ಕೆ ಒಂದಷ್ಟು ಐಟಮ್ಸ್ ಸಿಗ್ತಾವೆ ನಿಮಗೆ. ಆ್ಯಂಡ್ ಊಟ ಮಾಡಲಿಕ್ಕೆ ಕೂರ್ಲಿಕ್ಕೆಲ್ಲ ಜಾಗನೂ ಅಷ್ಟು ಮಸ್ತ್. ಒಂದು ಮದುವೆ ಎಲ್ಲ ನಡೀತಾವನಂತಲೇ ಒಂದು ಹಾಲ್ ಥರ ಐತಿ. ಸೊ ಅಲ್ಲಿ ಫಂಕ್ಷನ್ಸ್ಗಳು ನಡೆಯೋದ್ರಿಂದ ಆ ಹಾಲ್ ಒಳಗೆ ನೀವು ಕೂತನು ಊಟನೂ ಮಾಡ್ಕೋಬೋದು. ನೀರಿನ ವ್ಯವಸ್ಥೆನೂ ಐತಿ, ಕುಡಿಯೋ ನೀರಿನ ವ್ಯವಸ್ಥೆ. ಸೊ ಬೆಸ್ಟ್ ಐತಿ. ನಾವು ಸಂಕ್ರಾಂತಿಗೆ ಬೆಲ್ಗಾಮ್ ಒಳಗೆ ಇರ್ತೇನೆ ಅಂದ್ಕೊಂಡಿದ್ದೆ. ಬಟ್ ಹಂಗೆ ಸಡನ್ ನಮಗೆ ಪ್ಲ್ಯಾನ್ ಮಾಡಿ ವಾಪಸ್ ಬೆಂಗಳೂರಿಗೆ ಹೊಂಟೆ. ಹೀಗಾಗಿ ಇವತ್ತು ನಾವು ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಂಕ್ರಾಂತಿದೇನು ಅಡುಗೆ ಇತ್ತಲ್ಲ ಅದನ್ನ ಎಲ್ಲ ಮೊದಲನೇ ಮಾಡ್ಕೊಂಡು ನಾವು ಹಬ್ಬನಟ್ಟಿಗೆ ಬಂದಿದ್ವಿ. ಇಲ್ಲಿ ನಮ್ಮ ಚಿಕ್ಕಮ್ಮ ಹೆಂಗಂದ್ರೆ ಸಣ್ಣ ಹುಡುಗರ ಜೊತೆ ಸಣ್ಣ ಹುಡುಗರು ಆಗಿಬಿಡ್ತಾರೋ. ಅವ್ರಂದ್ರು ಹೆವಿ ನಗಿಸಿಟ್ರು, ಭಾಳ ನಕ್ವಿ. ಇದಾದ ತಕ್ಷಣ ನೀರೊಳಗೆ ಸ್ವಲ್ಪ ಆಟ ಆಡಿ ಮತ್ತೇನು ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ಊಟದ ಟೈಮ್ ಭಾಳ ಆಗಿತ್ತು, ಲೇಟ್ ಆಗಿತ್ತು ಅನ್ನೋದ್ಲೆ ಊಟ ಮುಗಿಸ್ಕೊಂಡು ಮತ್ತೆ ನೀರೊಳಗೆ ಬರೋಣ ಅಂತೇಳಿ ಅಂದ್ಕೊಂಡು ಊಟಕ್ಕೆ ಬಂದ್ವಿ. ಏನೇನು ನಾವು ಸಂಕ್ರಾಂತಿಗೆ ಮಾಡ್ತೀವಲ್ಲ ಎಲ್ಲ ಅಡುಗೆನ ಮಾಡಿದ್ರು ಮಮ್ಮಿ ಮತ್ತು ಸುಜಾತ, ಚಿಕ್ಕಮ್ಮ ಎಲ್ಲ ಸೇರಿ ಕಾಸ. ಯಾಕಂದ್ರೆ ನಾ ಸಂಕ್ರಾಂತಿಗೆ ಇರಂಗಿಲ್ಲ ಅಂತೇಳಿ ಮಮ್ಮಿಗೆ ಗೊತ್ತು. ಮಮ್ಮಿಗೆ ಹೆಂಗಂದ್ರೆ ನನಗೆ ತಿನ್ನೋದು ಐಟಮ್ ಭಾಳ ಎಂಜಾಯ್ ಮಾಡಿ ತಿಂತೇನೆ ಅನ್ನೋದ್ಲೆ ಮಮ್ಮಿ ಎಲ್ಲ ಅಡುಗೆ ಮಾಡಿದ್ರು. ಮುನ್ಸೊಪ್ಪು ಥರ ಯಾರು ಮುಟ್ಟಿದ್ರು ಅಳ್ತಾ ಇರ್ತಾನೆ ನೋಡಿ. ಈಗ ಊಟ ಮಾಡ್ಕೊಂಡು ಒಂದು ರೌಂಡು ಎಲ್ಲರೂ ನೀರಲ್ಲಿ ಆಟ ಆಡ್ದವ್ರೆ. ಸಮಯ ಈಗ 3:30 ಆಗಿದೆ. ಇನ್ನೇನು ಹೊರಟು ಬಿಡೋದು ಒಂದು ಅರ್ಧ ಗಂಟೆ.
ಸೊ ಮಸ್ತ್ ನಮಗೆ ನದಿ ದಂಡಿ ಮೇಲೆ ಕುಂತ ಭಾರಿ ಮಾತಾಡ್ಕೊಂತ ಟೈಮ್ ಪಾಸ್ ಮಾಡ್ಕೊಂತ ಎಲ್ಲರೂ ಕೂಡಿ ಊಟ ಮಾಡೋದು ಇಷ್ಟು ಚಂದ ಇಷ್ಟು ಖುಷಿ ಸಿಗ್ತೈತಲ್ಲ ನನಗಂತೂ ಭಾಳ ಇಷ್ಟ ಆಗ್ತದೆ ಈ ಸಂಕ್ರಾಂತಿ ಮತ್ತು ಸಂಕ್ರಾಂತಿ ಊಟ ಎರಡು. ಸೊ ಊಟ ಮುಗಿಸ್ಕೊಂಡ್ವಿ. ಇಲ್ಲಿ ನೋಡ್ಬೋದು ನೀವು, ಒಂದು ಪುಟ್ಟ ಸೇತುವೆ ಐತಿ, ಆರ್ಯಾವರ ಸೇತುವೆ ಮೇಲೆಲ್ಲ ಅಡ್ಡಾಡ್ಲಿಕ್ಕತ್ತಾರ. ಸೊ ನಾವು ಮೊಸರು ಮರ್ತು ಬಂದಿದ್ವಿ ಅನ್ನಂತಲೇ ಆರಾಮ ಸೇತುವೆ ಮೇಲೆ ಹೋಗಿ ಅಲ್ಲಿ ಪಕ್ಕಕ್ಕನ ಅಂಗಡಿ ಇತ್ತು, ಅದೊಂದು ಬೆಸ್ಟ್ ಆಯ್ತಲ್ಲಿ ಮೊಸರು ಹಾಲು ಎಲ್ಲ ಸಿಗ್ತದ. ಸೊ ಅಲ್ಲಿ ಮೊಸರೆಲ್ಲ ತೊಗೊಂಡು ಬಂದ ಊಟ ಮುಗಿಸ್ಕೊಂಡ್ವಿ. ಬೆಸ್ಟ್ ಟೈಮ್ನ ನಾವು ನಮ್ಮ ಪೂರ್ತಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ವಿ. ಭಾಳ ಖುಷಿ ಆಯಿತು. ನಿಮಗೆಲ್ಲ ಇಷ್ಟ ಆಯ್ತಂದ್ರೆ ನೀವು ಒಂದು ಸಲ ಹೋಗ್ಬೋದು. ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಯ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ. ಥ್ಯಾಂಕ್ ಯು.